ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ವಿಧಿವಶರಾಗಿದ್ದಾರೆ. ಕಳೆದ 1.5 ವರ್ಷಗಳಿಂದ ಅನಾರೋಗ್ಯ ಸಮಸ್ಯೆಗಳಿಂದ ಚೆನ್ನಮ್ಮ ಅವರು ಬಳಲ್ತಾ ಇದ್ರು. ಇನ್ನು ಬುಧವಾರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇಂದು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪದ್ಮನಾಭನಗರ ನಿವಾಸದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಇಂದು ಬೆಳಗ್ಗೆ 11 ಗಂಟೆ 5 ನಿಮಿಷಕ್ಕೆ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಯೋಸಹಜ ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಅಧಿಕ ರಕ್ತದೊತ್ತಡ ಹಾಗೂ ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಚಿಕಿತ್ಸೆಯನ್ನ ಪಡಿತಾ ಇದ್ರು. ತೀವ್ರ ನಿಗಾ ಘಟಕದಲ್ಲಿ ಚೆನ್ನಮ್ಮ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. 89 ವರ್ಷದ ಚೆನ್ನಮ್ಮ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಶ್ರಮ ಹಾಕಿದ್ರು. ನಿನ್ನೆ ಬೆಳಗ್ಗೆ ಕೂಡ ಸ್ವಲ್ಪ ರಿಕವರಿ ಆಗ್ತಿದ್ದಾರೆ ಅಂತ ವೈದ್ಯರು ತಿಳಿಸಿದ್ರು. ಆದರೆ ಸಂಜೆ ವೇಳೆಗೆ ಲಘು ಹೃದಯಾಘಾತವಾಗಿ ಆಸ್ಪತ್ರೆಯಲ್ಲೇ ಚೆನ್ನಮ್ಮ ಅವರು ಕೊನೆಯುಸಿರೆಳೆದಿದ್ದಾರೆ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು, ಈಗ ಪದ್ಮನಾಭನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸಾರ್ವಜನಿಕರು ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಹಳ ಸರಳ ಜೀವನ ನಡೆಸಿದವರು, ಕಠಿಣ ಪರಿಶ್ರಮವನ್ನ ಪಟ್ಟವರು ಹಾಗೂ ದೈವಭಕ್ತಿ ಆಗಿದ್ದಂತಹ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ದೇವೇಗೌಡರ ಯಶಸ್ವಿ ಜೀವನಕ್ಕೆ ಇವರೇ ಪ್ರಮುಖ ಕಾರಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಕೇವಲ ಎಚ್.ಡಿ. ದೇವೇಗೌಡರಷ್ಟೇ ಅಲ್ಲ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಯಶಸ್ಸಿನ ಜೀವನದ ಹಿಂದೆ ಆಧಾರವಾಗಿದ್ದವರು ಚೆನ್ನಮ್ಮ ಅವರು. ಇನ್ನು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಆದ್ರೆ ನಿನ್ನೆ ಉಸಿರಾಟದ ತೊಂದರೆ ಹಾಗೂ ಲಘು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಂತಿಮವಾಗಿ ನೋಡಿ ಎಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಮೊದಲಿಂದಲೂ ಒಂದು ಸರಳ ಜೀವನ, ಅತ್ಯಂತ ದೈವ ಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರು ಎಂತಾರೆ. ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನ ನಮಗೆ ಕಲಿಸಿದೆ. ಅವರಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂತ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯ್ತು ಅವರಿಗೆ. ಅವರ ದಿನಕ್ಕೆ 8 ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗಿದ್ರೆ 3 ಗಂಟೆವರೆಗೂ ಒಂದು ಹನಿ ನೀರನ್ನು ಕುಡಿದೇನೆ ದೇವರ ಸ್ಮರಣೆ ಮಾಡ್ಕೊಂಡಿದ್ದಂಥವ್ರು. ನಾವು ನಮ್ಮ ಒಂದು ರಾಜಕೀಯದ ಬದುಕಿನಲ್ಲಿ ನಾವೇನಾದ್ರು ಅಲ್ಪ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತಿದ್ರೆ ನಾವುಗಳು, ಅವರು ಕಲಿಸಿದಂಥ ಬುದ್ಧಿ
ಕಳೆದ 4 ದಿನಗಳಿಂದ 4 ದಿನ ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಅವರು ಪ್ರತಿನಿತ್ಯ ಪಡ್ತಾ ಇದ್ದಂಥ ಯಾತನೆಯನ್ನು ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡು ಇಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ರು ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ಕಾಗಲೆಲ್ಲ ಹೋಗಿ ಮಾತಾಡ್ಲಿಕ್ಕೆ ಹೋದ್ರೆ, ಇಲ್ಲ ಅವರನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಊಟ ಮಾಡಿದ್ದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಮನೆಯಲ್ಲಿ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವರು ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳೇನು ಪ್ರಾರಂಭ ಆಯಿತು, ಅದು ಕೋವಿಡ್ನ ಪೀರಿಯಡ್ನಲ್ಲಿ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೆ ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂಥ ಒಂದು ಸಮಸ್ಯೆಯಿಂದ, ರೆಸ್ಪಿರೇಟರಿ ಸಿಸ್ಟಮ್ನ ಸಮಸ್ಯೆಯಿಂದ ಸ್ವಲ್ಪ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ 4 ದಿನಗಳ ಹಿಂದೆ ಬಂದಂಥದ್ದೇನಿದೆ, ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿ ಡಾಕ್ಟರ್ಗಳು ಉತ್ತಮ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಮ್ಮ ಪ್ರಯತ್ನ, ವೈದ್ಯರ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಭಗವಂತ, ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿ ತಾಯಿಯ ಒಂದು ಭಕ್ತೆಯವರು ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದಂತೆ ಪ್ರತಿ ಶುಕ್ರವಾರ. ಆ ತಾಯಿಯಿಂದಲೇ 1 ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನ ಚೆನ್ನಮ್ಮನವರು ಅವರ ನಿಧನ ನಮಗೆಲ್ಲ ಆತಂಕ ಆಯಿತು. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ದೀವಿ. ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನ ಕೊಡ್ತಾ ಇದ್ದೀವಿ. ಅಪಾರ ದೈವಭಕ್ತೆ, ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆಯಲ್ಲಿಟ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಣು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕಾಗುವುದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಧೀಮಂತ ಹೆಣ್ಮಗಳು. ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ, ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವ್ರಿಗೆ ಸರ್ಕಾರದ ಗೌರವದೊಂದಿಗೆ ಅವ್ರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೆ. ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇವತ್ತು ಅವರ ನಿವಾಸದಲ್ಲಿ, ಪದ್ಮನಾಭನಗರದಲ್ಲಿರುವಂತಹ ನಿವಾಸದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗ್ತಿದೆ. ಹೇಗೆಲ್ಲ ಸಿದ್ಧತೆಗಳಾಗ್ತಾ ಇದೆ ಮಂಜುನಾಥ್? ಪ್ರತೀಕ್ಷಾ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿನ್ನೆ ವಿಧಿವಶರಾದರು. ಹಾಗಾಗಿ ನಿನ್ನೆ ಸಂಜೆಯಿಂದಲೂ, ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅವರ ಏನು JDS ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಜನರು, ಸಾರ್ವಜನಿಕರು ಬಂದು ಅವರು ಅಂತಿಮ ದರ್ಶನವನ್ನು ಪಡಲಿಕ್ಕೆ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಜೊತೆಗೆ ಇವತ್ತು ಚೆನ್ನಮ್ಮ ಅವರ ಒಂದು ಪಾರ್ಥಿವ ಶರೀರವನ್ನು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನು ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪದ್ಮನಾಭನಗರ ದೇವೇಗೌಡರ ನಿವಾಸದಲ್ಲೇ ಒಂದು ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಒಂದು ವೇಳೆ ಸಾರ್ವಜನಿಕರ ಜೊತೆಗೆ VIP ಗಳ ಮೂವ್ಮೆಂಟ್ ಹೆಚ್ಚಾದ್ರೆ ಅವ್ರನ್ನ ಪಕ್ಕದಲ್ಲೇ ಇರುವಂತ ಒಂದು
ಏನು ಮೈದಾನದಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಗೆ ಶಿಫ್ಟ್ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಕೂಡ ಬಂದಿರುವಂಥದ್ದು. ಇನ್ನು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ಹೊಳೆನರಸೀಪುರಕ್ಕೆ ಈ ಒಂದು ಪಾರ್ಥಿವ ಶರೀರವನ್ನು ರವಾನೆ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ದೇವೇಗೌಡರ ಕುಟುಂಬ ತೆಗೆದುಕೊಂಡಿರುವಂಥದ್ದು. ನೇರವಾಗಿ ನೆಲಮಂಗಲ, ಸೋಲೂರು ಸೇರಿದಂತೆ ಏನು ಒಂದು ಹೈವೇಯಲ್ಲಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಪಾರ್ಥಿವ ಶರೀರದ ಅಂತಿಮ ಒಂದು ಯಾತ್ರೆಗೆ ಬೇಕಾದಂಥ ವಾಹನವೂ ಕೂಡ ಬಂದಿರುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಇದೇ ಒಂದು ವಾಹನದಲ್ಲಿ ತೆರೆದ ವಾಹನದಲ್ಲಿ ಚೆನ್ನಮ್ಮ ಅವರ ಮೃತದೇಹವನ್ನ ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಇದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಇದಕ್ಕೆ ಒಂದು ಡೆಕೋರೇಷನ್ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಹೂವು ಆಗಿರ್ಬೋದು, ತುಳಸಿ ಮತ್ತೆ ವಿವಿಧ ಬಗೆಯ ಹೂಗಳನ್ನು ತಂದು ಅದನ್ನ ಡೆಕೋರೇಟ್ ಮಾಡಿ ಸುಮಾರು 11:05ಕ್ಕೆ ಬೆಂಗಳೂರಿನಿಂದ ಈ ಒಂದು ವಾಹನ ಹೊಳೆನರಸೀಪುರಕ್ಕೆ ತೆರಳುತ್ತೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಏನು ಕೆಲವೊಂದು ಪಾಯಿಂಟ್ಗಳಲ್ಲಿ ನೆಲಮಂಗಲ ಆಗಿರ್ಬೋದು, ಸೋಲೂರು, ಚನ್ನರಾಯಪಟ್ಟಣ ಸೇರಿದಂತೆ ಎಲ್ಲೆಲ್ಲಿ ಲೊಕೇಶನ್ಗಳಲ್ಲಿ ಒಂದು ಏನು ಜನರಿಗೆ, ಸಾರ್ವಜನಿಕರಿಗೆ ಒಂದು ದರ್ಶನಕ್ಕೆ ಕೂಡ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಬೇಕಾದಂಥ ಒಂದು ಸಿದ್ಧತೆಗಳನ್ನು ಕೂಡ ಕುಟುಂಬಸ್ಥರು ಮಾಡ್ಕೊಂಡಿರುವಂಥದ್ದು. ಪ್ರತ್ಯಕ್ಷ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.